ನಮಸ್ಕಾರ ಸ್ನೇಹಿತರೆ. ಶ್ರೀಮದ್ ಭಗವದ್ಗೀತೆ 16ನೇ ಅಧ್ಯಾಯದ 21ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತದಾ ಲೋಭಸ್ ತಸ್ಮಾದೇ ತತ್ರಯಂ ತ್ಯಜೇತ್. ಶ್ರೀಕೃಷ್ಣ ಅರ್ಜುನನಿಗೆ ಯಾವ ಗುಣಗಳನ್ನು ತ್ಯಜಿಸಲೇಬೇಕು ಅನ್ನುವುದರ ಕುರಿತಾಗಿ ಈ ಶ್ಲೋಕದಲ್ಲಿ ವಿವರಿಸ್ತಾ, ಹೇ ಅರ್ಜುನ, ಕಾಮ, ಕ್ರೋಧ ಮತ್ತು ಲೋಭ ಇವು 3 ರೀತಿಯ ನರಕದ ಬಾಗಿಲುಗಳು. ಇವು ಆತ್ಮನನ್ನು ನಾಶ ಮಾಡುವಂತಹ, ಅಂದರೆ ಅವನನ್ನು ಅಧೋಗತಿಗೆ ಕೊಂಡೊಯ್ಯುವಂತಹವುಗಳು. ಆದ್ದರಿಂದ ಈ 3ನ್ನೂ ತ್ಯಜಿಸಿ ಬಿಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಸತ್ತ ಮೇಲೆ ನರಕ ಇದೆ ಅಲ್ಲ, ಬದುಕಿದ್ದಾಗಲೇ ಸ್ವರ್ಗವನ್ನು ನಾವು ಅನುಭವಿಸಬಹುದು, ನರಕವನ್ನು ನಾವು ಅನುಭವಿಸಬಹುದು. ನೀನು ಸ್ವರ್ಗದಲ್ಲಿ ಬದುಕಬೇಕು ಅಂದರೆ ನಿನ್ನಲ್ಲಿ ದೈವಿ ಸಂಪತ್ತು ಹೆಚ್ಚಾಗಬೇಕು. ದೈವಿ ಸಂಪತ್ತು ಅಂದರೆ ಈ ಹಣದ ಸಂಪತ್ತು ಅಲ್ಲ. ದೈವಿ ಸಂಪತ್ತು ಅಂದರೆ ಕರುಣೆ, ಮಮಕಾರ, ಪ್ರೀತಿ ಇವೆಲ್ಲವೂ ಕೂಡ ದೈವಿ ಸಂಪತ್ತುಗಳು. ಈ ಸಂಪತ್ತುಗಳು ಇದ್ದಾಗ ಹಣ, ಐಶ್ವರ್ಯ, ಅಧಿಕಾರ ಅನ್ನುವಂತಹ ಸಂಪತ್ತುಗಳು ಗೌಣವಾಗಿಬಿಡ್ತವೆ. ಅದೇ ರೀತಿ ಬದುಕಿದ್ದಾಗಲೇ ನಾವು ನರಕಕ್ಕೆ ಹೋಗ್ತೀವಿ ಅಂದರೆ ನರಕದ ಬಾಗಿಲುಗಳು ಅಂತ ಶ್ರೀಕೃಷ್ಣ ಹೇಳುವಂಥದ್ದು. 3 ನರಕದ ಬಾಗಿಲುಗಳು ಅವು ಯಾವುವು ಅಂದರೆ ಕಾಮ, ಕ್ರೋಧ ಮತ್ತು ಲೋಭ. ಕಾಮ ಅಂದರೆ ಏನು? ಅತಿಯಾಗಿ ಬಯಸುವಂಥದ್ದು ಕಾಮ. ನೀನು ಏನನ್ನೇ ಬಯಸು, ಅತಿಯಾಗಿ ಊಟ ಮಾಡಬೇಕು, ಅತಿಯಾಗಿ ಊಟ ಮಾಡಬೇಕು ಅಂದರೆ ಅದು ಕಾಮ. ನನಗೆ ಸಂಪತ್ತು ಬೇಕು, ಅತಿಯಾಗಿ ಸಂಪತ್ತು ಬೇಕು ಬೇಕು ಅಂತ ಹೇಳಿ ಬಯಸ್ತೀವಲ್ಲ, ಅದು ಕಾಮ. ಅಧಿಕಾರ ಬೇಕು, ನನಗೇ ಸಿಗಬೇಕು, ಅದು ಕಾಮ. ಪ್ರಸಿದ್ಧಿಯನ್ನು ಬಯಸುವಂಥದ್ದು, ನಾನು ಒಳ್ಳೆಯವನು ಅಂತ ಹೇಳಿ ಹೆಸರು ಗಳಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ಈತ ಭಾಳ ಸಂಭಾವಿತ, ಈತ ತುಂಬ ಒಳ್ಳೆಯವನು ಅಂತ ನನಗೆ ಎಲ್ಲರೂ ಹೇಳಬೇಕು ಅಂತ ಬಯಸೋದಿದೆಯಲ್ಲ, ಅದು ಕಾಮ. ಸೊ ಕಾಮ ಅಂದರೆ ಅತಿಯಾದ ಬಯಕೆ. ಈ ಡೆಫಿನೇಷನ್ನು ನಿಮಗೆ ಎಲ್ಲ ಪುಸ್ತಕದಲ್ಲಿ ಸಿಗೋದಿಲ್ಲ. ಕ್ರೋಧ ಅಂದರೆ ಏನು? ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಇರುವ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ, ಅದು ಕ್ರೋಧ. ಕ್ರೋಧ ಅಂದರೆ ಕೈಯಲ್ಲಿ ಲಾಠಿ ತಗೊಂಡು, ಕೋಲ್ ತಗೊಂಡು ಯಾರಿಗಾದರೂ ಹೊಡೆದ್ರೆ, ಯಾರಿಗಾದರೂ ಬೈದರೆ, ಯಾರಿಗಾದರೂ ಆಕ್ರಮಣ ಮಾಡಿದರೆ ಆವಾಗ ಮಾತ್ರ ಕ್ರೋಧ ಅಂತ ಹೇಳಿ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಕ್ರೋಧ ಅಂದರೆ ಇರುವ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ. ಈಗೇನಿದೆ ಅದಕ್ಕೆ ನಮಗೆ ತೃಪ್ತಿ ಇಲ್ಲ. ಸೊ ಆವಾಗ ನಮ್ಮ ಮನಸ್ಸಿನಲ್ಲಿ ಆ ಅಸಮಾಧಾನ, ಏರಿಳಿತ ಉಂಟಾಗತ್ತಲ್ಲ, ಅದೇ ಕ್ರೋಧ. ಲೋಭ ಅಂದರೆ ಏನು ಗೊತ್ತಾ? ಯಾವುದು ನನ್ನದಲ್ಲವೋ ಅದನ್ನು ನನ್ನದಾಗಿಸಿಕೊಳ್ಳಬೇಕು ಅನ್ನುವಂಥದ್ದು. ಅದು ಏನೇ ಇರಬಹುದು. ಯಾರೋ ಒಳ್ಳೆಯ ಕವಿತೆಯನ್ನು ಬರೆದಿದ್ದನ್ನು ನಾನು ಬರೆದೆ ಅಂತ ಹೇಳ್ಕೊಳ್ಳುವಂಥದ್ದು, ಯಾರೋ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನನ್ನ ಹೆಸರಿನಲ್ಲಿ ಬೋರ್ಡ್ ಹಾಕಿಸ್ಕೋಬೇಕು ಅಂತ ಹೇಳುವಂಥದ್ದು, ಇನ್ನೊಬ್ಬರಿಗೆ ಸಿಗಬೇಕಾಗಿರೋದು ಅದನ್ನು ಮೋಸದಿಂದ ನನ್ನದು ಮಾಡಿಕೊಳ್ಬೇಕು, ಅದೆಲ್ಲವೂ ಲೋಭ. ಸೊ ಬ್ರಾಡ್ ಆಗಿ ಡೆಫಿನೇಷನ್ ಹೇಳಿದ್ದೀನಿ. ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಅತಿಯಾದ ಬಯಕೆ ಕಾಮ, ಅಸಮಾಧಾನ, ಸ್ಥಿತಪ್ರಜ್ಞತೆ ಅಂತಾರಲ್ಲ, ಅದಕ್ಕೆ ವಿರೋಧವಾಗಿರುವಂಥದ್ದೇ ಕ್ರೋಧ. ಲೋಭ, ತನಗೆ ಯಾವುದು ಅರ್ಹತೆ ಇಲ್ಲವೋ
ಯಾವುದು ತನ್ನದಲ್ವೋ ಅದು ತನಗೆ ಸಿಗಬೇಕು, ತನ್ನದಾಗಬೇಕು ಅನ್ನುವಂಥದ್ದು ಲೋಭ. ಇವು ಎಲ್ಲಿಂದ ಹುಟ್ಟುತ್ತವೆ? ನಮ್ಮ ಮನಸ್ಸಿನಿಂದ ಹುಟ್ಟುತ್ತವೆ. ಸೊ ಈ 3 ನರಕದ ಬಾಗಿಲುಗಳು. ಹಾಗಿದ್ರೆ ಈ 3 ಬಾಗಿಲುಗಳಿಗೆ ಮಹಾದ್ವಾರ ಯಾವುದು? ನಮ್ಮ ಮನಸ್ಸು. ಸೊ ಹಾಗಿದ್ರೆ ನಾವು ಕೇಂದ್ರೀಕರಿಸಬೇಕಾಗಿದ್ದು, ಶುದ್ಧೀಕರಿಸಬೇಕಾಗಿದ್ದು ಯಾವುದನ್ನು? ನಮ್ಮ ಮನಸ್ಸನ್ನು. ಈ ಮನಸ್ಸನ್ನು ಶುದ್ಧೀಕರಿಸಲಿಲ್ಲ ಅಂದರೆ ಆತ್ಮದ ನಾಶವಾಗತ್ತೆ. ಈಗ ನೀವು ಗೊಂದಲಕ್ಕೆ ಒಳಗಾಗಬೇಡಿ. ಆತ್ಮ ಹುಟ್ಟೋದು ಇಲ್ಲ, ಆತ್ಮ ಸಾಯೋದು ಇಲ್ಲ. ಹಾಗಿದ್ರೆ ಇದು ಹೆಂಗೆ ನಾಶ ಆಗತ್ತೆ ಅಂತ? ಎಲ್ಲಿಂದ ನಾಶ ಆಗತ್ತೆ ಅಂದರೆ ನಿಮ್ಮ ಪ್ರೀತಿಯ ಆವರಣದಲ್ಲಿ ಅದು ಇಲ್ಲವಾಗತ್ತೆ. ಅಂದರೆ ಅದು ನಿಮ್ಮ ಗಮನಕ್ಕೆ ಬರಲಾರದೆ ಹೋಗತ್ತೆ. ಸೊ ಆತ್ಮ ಅನ್ನುವಂತಹ ಪರಿಕಲ್ಪನೆಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಇರೋದಿಲ್ಲ. ಅಂದರೆ ಆ ಮನಸ್ಸಿನ ಮನೋಪಟಲದಿಂದ ಅದು ನಾಶವಾಗುತ್ತೆ. ಅದು ಇದ್ದೇ ಇರುವಂಥದ್ದು, ಆದರೆ ನಿಮ್ಮ ದೃಷ್ಟಿಯಲ್ಲಿ ಅದು ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ಜಾಗ ಇಲ್ಲ, ಅಂದರೆ ಅಲ್ಲಿಂದ ಅದು ನಾಶವಾಗಿದೆ. ಸೊ ಇದು ಅಧೋಗತಿಗೆ ಕೊಂಡೊಯ್ಯುವಂತಹ ಹಂತ. ನಮ್ಮನ್ನು ಅಧೋಗತಿಗೆ ಕೊಂಡೊಯ್ಯುವಂಥದ್ದು ನಮ್ಮ ಮನಸ್ಸೇ. ಹಾಗಾಗಿ ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಏನು 4 ಪಾತ್ರಗಳು ಇದ್ದಾವೆ, ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೇನೆ. ಭಗವದ್ಗೀತೆಯಲ್ಲಿ ಬರುವಂತಹ ಅರ್ಜುನ ಅದು ನಮ್ಮ ಭೌತಿಕ ಶರೀರ, ಧೃತರಾಷ್ಟ್ರ ಅದು ನಮ್ಮ ಮನಸ್ಸು, ಸಂಜಯ ಅದು ನಮ್ಮ ಬುದ್ಧಿ, ಕೃಷ್ಣ ನಮ್ಮೊಳಗೆ ಇರುವಂತಹ ಚೈತನ್ಯ ಅಥವಾ ಆತ್ಮ. ನಮ್ಮೊಳಗೆ ಈ ಸಂವಾದಗಳು ನಡೀತಿರ್ತವೆ. ನಮ್ಮ ಮನಸ್ಸು ದೇಹದ ಅಡಿಯಾಳು ಆಗಿಬಿಟ್ರೆ, ದೇಹಕ್ಕೆ ಬೇಕಾಗಿರುವಂಥದ್ದು ವಿಲಾಸಿ ಜೀವನ, ದೇಹಕ್ಕೆ ಮದ ಬರುವಂತಹ ಘಟನೆಗಳು, ಸಂಗತಿಗಳು ಬೇಕು. ದುಶ್ಚಟಕ್ಕೆ ಬಲಿಯಾಗಬೇಕು ಅಂತ ಬಯಸುತ್ತೆ ದೇಹ. ರುಚಿಕಟ್ಟಾದ ಆಹಾರವನ್ನು ಬಯಸುತ್ತೆ ದೇಹ. ಸುಖವನ್ನು ಬಯಸುತ್ತೆ ದೇಹ. ಮನಸ್ಸು ಅದಕ್ಕೆ ಅಡಿಯಾಳಾಗ್ಬಿಟ್ರೆ ಈ ದೇಹ ಹೇಳಿದ ಹಾಗೆ ಮನಸ್ಸು ಕೇಳಲಿಕ್ಕೆ ಶುರುವಾಗುತ್ತೆ. ಮನಸ್ಸು ಗಟ್ಟಿಯಾದರೆ ದೇಹವನ್ನು ನಿಯಂತ್ರಣ ಮಾಡುತ್ತೆ. ನೀನು ದುಶ್ಚಟಗಳಿಂದ ದೂರ ಇರು, ನೀನು ಅತಿಯಾದ ಬಯಕೆಗಳಿಂದ ನಿಯಂತ್ರಣದಲ್ಲಿರು, ಮನಸ್ಸು ಹೇಳುತ್ತೆ. ಸೊ ಹಾಗಾಗಿ ಕಾಮ, ಕ್ರೋಧ ಮತ್ತು ಲೋಭ ಇವುಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟೋದಕ್ಕೆ, ಅವುಗಳನ್ನು ಹತೋಟಿಯಲ್ಲಿ ಇಡೋದಕ್ಕೆ ನಾವು ವಿಫಲವಾದಾಗ ನರಕ ಸತ್ತ ಮೇಲೆ ಸೃಷ್ಟಿಯಾಗೋದಿಲ್ಲ, ನಮ್ಮ ಬದುಕಿನಲ್ಲೇ ಸೃಷ್ಟಿಯಾಗತ್ತೆ. ನಾಳೆ ಚರ್ಚೆಯನ್ನು ಮುಂದುವರಿಸೋಣ. ನಮಸ್ಕಾರ.